ಕೆಲವು ರೇಖೆಗಳ ಬದಲಾವಣೆಯಿಂದ ಏನಾಗುತ್ತದೆ? ಆ ರೇಖೆಗೆ ಸಣ್ಣ ಬದಲಾವಣೆ ಆಗುತ್ತದೆ. ಆ ಸಣ್ಣ ಬದಲಾವಣೆ ಆದ ಕೂಡಲೇ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ. ಅದು ಎಲ್ಲರ ಹಸ್ತದಲ್ಲೂ ಅಂತ ಬದಲಾವಣೆ ಕಾಣಿಸುವುದಿಲ್ಲ. ಕೆಲವರ ಹಸ್ತದಲ್ಲಿ ಅಂತಹ ಬದಲಾವಣೆ ಕಾಣುತ್ತೆ. ಅದು ಜೀವನದಲ್ಲಿ ತುಂಬಾ ಬದಲಾವಣೆ ತರುವಂತಹ, ಹಣ ತರುವಂತಹ, ಇಲ್ಲ ಪ್ರಶಸ್ತಿ ತರುವಂತಹ, ಇಲ್ಲವೇ ಜನ ಖ್ಯಾತರಾಗುವಂತಹ, ಜನನಾಯಕರಾಗುವಂತಹ, ಅಧಿಕಾರಕ್ಕೇರುವಂತಹ ಹಲವು ರೀತಿಯ ಬದಲಾವಣೆಗಳನ್ನು ನಾವು ನೋಡುತ್ತೇವೆ. ಆ ಬದಲಾವಣೆ ಯಾವುದು? ಯಾವ ರೀತಿ ಇರುತ್ತೆ ಆ ರೇಖೆಗಳು? ಆ ರೇಖೆಗಳಲ್ಲಿರುವ ಬದಲಾವಣೆ ಯಾವ ರೀತಿಯಾಗಿರುತ್ತದೆ ಎಂಬುದನ್ನು ನಾವು ತಿಳ್ಕೊ. ಅಂತಹ ರೇಖೆಗಳು ಯಾರ ಹಸ್ತದಲ್ಲಿದೆಯೋ ಅವರ ಜೀವನದಲ್ಲಿ ಆ ಸಮಯದಲ್ಲಿ ಬದಲಾವಣೆ ಆಗುತ್ತದೆ. ಸಡನ್ ಆಗಿ ಬದಲಾವಣೆ ಆಗುತ್ತೆ, ಇದ್ದಕ್ಕಿದ್ದಾಗೆ ಬದಲಾವಣೆ ಆಗುತ್ತೆ. ಅದು ಯಾವುದು ಎಂಬುದನ್ನು ತಿಳಿಯೋಣ. ಹಾಗೆ ಇವತ್ತು ಪೂರ್ವಾಷಾಢ ನಕ್ಷತ್ರದ ಬಗ್ಗೆ, ಅದರಲ್ಲಿ ಆ ನಕ್ಷತ್ರದಲ್ಲಿ ಹುಟ್ಟಿದವರು ಯಾವ ರೀತಿ ಇರುತ್ತಾರೆ, ಅವರ ಗುಣಗಳೇನು, ಅವರನ್ನು ಯಾವ ರೀತಿ ಗುರುತಿಸಬಹುದು ಎಂಬ ಮುಂತಾದ ವಿಚಾರಗಳನ್ನು ತಿಳಿಯೋಣ. ಇಂತಹ ಎಲ್ಲಾ ವಿಚಾರಗಳನ್ನು ತಿಳಿಯುವಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ರೇಖೆಗಳು ನಿಮ್ಮ ಜೀವನದಲ್ಲಿ ಬದಲಾವಣೆ ತರುತ್ತದೆ. ಯಾವ ರೇಖೆಗಳು? ಆ ರೇಖೆಗಳು ಯಾವ ರೀತಿ ಇರುತ್ತೆ? ರೇಖೆಗಳೇ ಬದಲಾಗಿರುತ್ತದೆ, ರೇಖೆಗಳಲ್ಲಿ ಬದಲಾವಣೆ ಕಾಣಿಸುತ್ತೇವೆ. ಆ ರೇಖೆಗಳನ್ನು ನಾವು ನೋಡಿ ನಮ್ಮ ಜೀವನದಲ್ಲಿ ಯಾವಾಗ ಬದಲಾವಣೆ ಆಗುತ್ತದೆ, ಯಾವ ಸಮಯದಲ್ಲಿ ಬದಲಾವಣೆ ಆಗುತ್ತದೆ ಮುಂತಾದ ವಿಚಾರಗಳನ್ನು ತಿಳಿಯಬಹುದು. ಅಂದರೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಇಂತಹ ಹಲವು ಸೂಕ್ಷ್ಮವಾದ ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ತಿಳಿದುಕೊಂಡಾಗಲೇ ನಮ್ಮ ಜೀವನ ಯಾವ ರೀತಿ ಇರುತ್ತದೆ, ನಮ್ಮ ಜೀವನದಲ್ಲಿ ಯಾವ ರೀತಿಯ ಗುರಿಗಳಿರುತ್ತೆ, ಯಾವ ರೀತಿಯಲ್ಲಿ ನಾವು ಆ ಗುರಿಯನ್ನು ಸಾಧಿಸಬಹುದು ಮುಂತಾದ ವಿಚಾರಗಳನ್ನು ತಿಳಿಯೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗ ಮಾತ್ರ ನಿಮಗೆ ಸರಿಯಾಗಿ ವಿಚಾರಗಳು ತಿಳಿಯುವುದು. ಆದುದರಿಂದ ಎಲ್ಲಾ ವಿಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕು ಎಂಬಂತಹ ಜನರಿಗೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದ್ರೂ ಕಳಿಸಿ, ಎಸ್ ಅಂತಾದ್ರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಸುತ್ತೇವೆ. ಹುಟ್ಟಿದಾಗದಿಂದ ಕೊನೆಯವರೆಗೆ ಏನೇನು ನಡೀತದೆ, ನಿಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳು ಯಾವ ಸಮಯದಲ್ಲಿ ಒಳ್ಳೆಯದಾಗುತ್ತೆ, ಯಾವಾಗ ನಿಮ್ಮ ಜೀವನವು ಅಭಿವೃದ್ಧಿ ಆಗುತ್ತೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸಲಾಗುವುದು. ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಈಗ ನಾನು ಹೇಳಿದೆ ನಿಮಗೆ ಯಾವ ಜೀವನದಲ್ಲಿ ಜೀವನಾಭಿವೃದ್ಧಿ ಕಾಣುತ್ತಾರೆ ಎಂಬುದನ್ನ ನೋಡೋಣ. ಈಗ ನಾವು ಮೊದಲನಾಗಿ ಸೂರ್ಯ ಪರ್ವದಲ್ಲಿರುವಂತಹ ಸೂರ್ಯರೇಖೆ, ಇದು ಸೂರ್ಯರೇಖೆ ನೋಡಿ, ಸೂರ್ಯಪರ್ವ ಸೂರ್ಯರೇಖೆ. ಈ ರೇಖೆಯ ಕೊನೆಯಲ್ಲಿ ಈಗೊಂದು ಇದಿದ್ದರೆ, ಈಗೊಂದು ಕೊಂಬಿದ್ದರೆ, ಅಂದ್ರೆ ಸೂರ್ಯರೇಖೆ ಎದ್ದು ಕಾಣುತ್ತಿರಬೇಕು, ಅದು ಸರಿಯಾಗಿ ಕಾಣಿಸ್ತಾ ಇರಬೇಕು. ಆದರೆ ಅಲ್ಲಿ ಎದ್ದು ಅದಕ್ಕೆ ಅಡ್ಡ ರೇಖೆಗಳು ಯಾವುದು ಬಂದಿರಬಾರದು. ಆದರೆ ಕೊನೆಯಲ್ಲಿ ಹೀಗೆ ವೈತರ ಆ ರೇಖೆ ಇದ್ದರೆ ಇವರ ಜೀವನಾಭಿವೃದ್ಧಿಯನ್ನು ಕಾಣುತ್ತಾರೆ. ಇವರಿಗೆ ಕಷ್ಟ ಇದ್ದರೂ ಸಹ ಅವರು ಜೀವನದಲ್ಲಿ ಅಭಿವೃದ್ಧಿ ಕಾಣುತ್ತಾರೆ. ಕಲೆ, ಸಾಹಿತ್ಯ, ಅಭಿನಯ, ಚಿತ್ರಕಲೆ ಮುಂತಾದವುಗಳಲ್ಲಿ ಅವರಿಗೆ ಒಳ್ಳೆಯ ಹೆಸರಿದೆ, ಜೀವನಾಭಿವೃದ್ಧಿಗೆ ದಾರಿ ಇದೆ. ಆದ್ದರಿಂದ ಮಕ್ಕಳಾಗಿರುವಾಗಲೇ ಇಂತಹ ರೇಖೆ ಇದ್ದರೆ ಅವರಲ್ಲಿ ಆಸಕ್ತಿ ಇರುವಂತಹ ಅಂತಹ ಕಲೆಗಳಲ್ಲಿ ಬೆಳೆಯಲು ಬೇಕಾದ ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಾ ಬಂದರೆ ಅವರು ಮುಂದೆ ದೊಡ್ಡ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾರೆ ಎಂಬುದಕ್ಕೆ ಇದು ಒಂದು ಉತ್ತಮವಾದಂತಹ ವಿಚಾರ ಅಥವಾ ಉತ್ತಮವಾದ ಸೂಚನೆ ಎಂದು ತಿಳಿಯಬಹುದು. ಅಂದರೆ ಜೀವನಾಭಿವೃದ್ಧಿಯಲ್ಲಿ ಕಾಣುವಂತಹ ಇದು ಒಂದು ಮುಖ್ಯವಾದ ಸೂಚನೆ. ಅವರಿಗೆ ಪ್ರೋತ್ಸಾಹ ಇರಬೇಕಷ್ಟೇ. ಯಾವುದೇ ವ್ಯಕ್ತಿ ಆಗಿದ್ರು ಆ ವ್ಯಕ್ತಿಗೆ ಉತ್ತಮವಾದ ಪ್ರೋತ್ಸಾಹ ಸಿಕ್ಕಿದರೆ ಅವರು ಎಂತಹ ಸ್ಥಿತಿಯಲ್ಲೂ ಅವರು ಉತ್ತಮ
ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಇವರ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಬಹುದು. ಇವರು ಯಾವುದೇ ಉದ್ಯೋಗ ಮಾಡಿದರೂ ಆ ಉದ್ಯೋಗದಲ್ಲಿ ಅವರಿಗೆ ಯಶಸ್ಸು ಇರುತ್ತದೆ, ಜೀವಾಭಿವೃದ್ಧಿ ಆಗುತ್ತದೆ. ಅದೇ ರೀತಿ ಈಗ ಒಂದು ರೇಖೆ ಅಂದ್ರೆ ನಾನು ಹೇಳಿದ್ದು ಈ ರೇಖೆ ಸರಿಯಾಗಿ ಎದ್ದು ಕಾಣಿಸುತ್ತಿರಬೇಕು, ಆದರೆ ಅದರಲ್ಲಿ ಅಡ್ಡ ರೇಖೆಗಳು ಯಾವುದು ಇರಬಾರದು. ಈಗ ಅದೇ ರೇಖೆಯನ್ನ ನಾವು ಹೀಗಿದ್ದು ಹೀಗೆ ಕೆಳಗಡೆ ನೋಡಿ, ಕೆಳಗಡೆ ವೈ ತರ ಆಗಿರುತ್ತೆ, ಅಂದ್ರೆ ಎರಡು ಕಾಲಿದ್ದಾಗೆ. ಹೀಗಿದ್ದರೆ ಇವರಿಗೆ ಧನ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಅಂದರೆ ಸೂರ್ಯರೇಖೆಯ ಕೆಳಗಡೆ ಎರಡಾಗಿ ಕವಲೊಡೆದಿದ್ದರೆ ಅವರಿಗೆ ಧನ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಇರುವ ಉದ್ಯೋಗವನ್ನು ಬಿಡುವಂತಹ ಪರಿಸ್ಥಿತಿ ಬರಬಹುದು. ಜೀವನದಲ್ಲಿ ಅವರಿಗೆ ಹಲವು ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಪ್ರತಿಭೆಯನ್ನು ಸದುಪಯೋಗಪಡಿಸಿಕೊಳ್ಳಲು ಇವರಿಗೆ ಸಾಧ್ಯವಾಗುವುದಿಲ್ಲ. ಪ್ರತಿಭೆ ಇರುತ್ತೆ ಅವರಿಗೆ, ಆ ಪ್ರತಿಭೆಯಿಂದ ಅವರಿಗೆ ಏನನ್ನು ದುಡಿಯಲು ಸಾಧ್ಯವಾಗುವುದಿಲ್ಲ. ಹಾಗೆಯೇ ಈ ರೀತಿ ಅವರಿದ್ದಾಗ ಮೇಲುಗಡೆ ವೈ ಇದ್ದಾಗ ಅವರಿಗೆ ಎಲ್ಲಾ ರೀತಿಯ ಅನುಕೂಲಗಳು, ಕೆಳಗಡೆ ಇದ್ದಾಗ ಅವರಿಗೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ ಎಂಬುದರ ಸೂಚನೆ ಎಂದು ತಿಳಿಯಬೇಕು. ಸೂರ್ಯ ಪರ್ವ ನೋಡಿದರೆ ನಮಗೆ ಯಾವ ವ್ಯಕ್ತಿಗೆ ಯಾವ ಕೆಲಸ ಸಿಗಬಹುದು ಎಂಬುದನ್ನ ತಿಳಿಯಬಹುದು. ಅಂದರೆ ಈ ಸೂರ್ಯರೇಖೆ ಇದೆಯಲ್ಲ, ಈ ಸೂರ್ಯರೇಖೆಯಿಂದ ಯಾರಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತದೆ ಎಂಬುದನ್ನ ತಿಳಿಯಬಹುದು. ಸರ್ಕಾರಿ ಉದ್ಯೋಗವನ್ನ ತಿಳಿಯೋದಕ್ಕೆ ಸೂರ್ಯ ಪರ್ವದಲ್ಲಿರುವಂತಹ ಸೂರ್ಯರೇಖೆಯನ್ನು ನೋಡಬೇಕು. ಸೂರ್ಯರೇಖೆ ನೋಡಿ, ಸೂರ್ಯ ಪರ್ವದಿಂದ ಸೂರ್ಯರೇಖೆ ಈ ರೀತಿ ಸೂರ್ಯರೇಖೆ ನೋಡಿ ಇಲ್ಲಿಂದ ಹೀಗೆ ಬಂದಿದ್ದರೆ, ಎಲ್ಲಿಂದ ಬಂದ್ರೆ ಈಗ ಜ್ಞಾನ ರೇಖೆಯಿಂದ ಮೇಲಕ್ಕೆ ಸೂರ್ಯರೇಖೆ ಎದ್ದು ಕಾಣಿಸುವಂತಿದ್ದರೆ ಇವರಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತದೆ. ಬಡ್ತಿ ದೊರೆದು ಬೇರೆ ಬೇರೆ ಹುದ್ದೆಗಳಿಗೆ ಇವರಿಗೆ ಅವಕಾಶ ಇದೆ. ಬೇರೆ ಬೇರೆ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಹೆಚ್ಚಿನ ಹಣವನ್ನು ಸಂಪಾದಿಸಿ ಜೀವನದಲ್ಲಿ ಅಭಿವೃದ್ಧಿಯಾಗುವಂತಹ ಸೂಚನೆ ಇದಾಗಿದೆ ಎಂದು ತಿಳಿಯಬೇಕು. ಒಂದೇ ರೇಖೆ ಇದ್ದರೆ, ಈಗ ಒಂದೇ ರೇಖೆ, ಕೆಲವರಿಗೆ 2-3 ರೇಖೆ ಇದ್ದ ಒಂದೇ ರೇಖೆ ಇದ್ದರೆ ಅವರಿಗೆ ಇಷ್ಟವಾದ ಉದ್ಯೋಗದಲ್ಲಿ ಕೆಲಸ ಮಾಡುವಂತಹ ಅದೃಷ್ಟ ಇದೆ ಎಂಬ ಸೂಚನೆ. ಅವರಿಗೆ ಇಷ್ಟವಾದ, ಕೆಲವರಿಗೆ ಉದ್ಯೋಗ ಸಿಗುತ್ತೆ ಆದರೆ ಆ ಉದ್ಯೋಗದಲ್ಲಿ ಇಷ್ಟ ಇರಲಿಲ್ಲ, ಆದ್ರಿಂದ ಅವರಿಗೆ ಅದರಲ್ಲಿ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಈಗ ಒಂದೇ ರೇಖೆ ಹೀಗಿದ್ದಾಗ ಸೂರ್ಯರೇಖೆ ಅವರು ಇಷ್ಟಪಡುವಂತಹ ಹುದ್ದೆಯಲ್ಲಿ ಅವರಿಗೆ ಕೆಲಸ ಮಾಡುವ ಅವಕಾಶ ಸಿಕ್ಕು ಅವರು ಜೀವನದಲ್ಲಿ ಅಭಿವೃದ್ಧಿ ಆಗುತ್ತಾರೆ ಎಂಬ ಸೂಚನೆ. ಅದೇ ರೀತಿ ಸರ್ಕಾರಿ ಕೆಲಸ ಒಂದೇ ರೇಖೆ ಇದ್ದರೆ ಅವರಿಗೆ ಇಷ್ಟವಾಗುವಂತಹ ಕೆಲಸದಲ್ಲಿ ಮುಂದುವರಿಯೋದು. ಹಲವು ರೇಖೆಗಳಿದ್ದರೆ ಅವರು ಅದರಲ್ಲಿ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ. ಅವ್ರು ಮಾಡುವ ಕೆಲಸದಲ್ಲಿ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ. ಈಗ ಅದೇ ರೀತಿ ಇಲ್ಲಿ ಒಂದು ಸೂರ್ಯ ಪರ್ವದಲ್ಲಿ ಒಂದು ತ್ರಿಕೋಣ ಚಿಹ್ನೆ, ಈ ತರ ತ್ರಿಕೋಣ ಚಿಹ್ನೆ ಇದ್ದರೆ ಇವರು ಕಲಾರಂಗದಲ್ಲಿ ಉನ್ನತವಾದಂತಹ ಸಾಧನೆ ಮಾಡಿ ಹೆಚ್ಚು ಅಭಿವೃದ್ಧಿಯನ್ನು ಕಾಣುತ್ತಾರೆ. ಆದರೆ ಅದು ಈ ರೀತಿಯಲ್ಲಿ ಅವರಿಗೆ ಚೌಕಾಕಾರ ಅಥವಾ ಒಂದು ಚತುರ್ಭುಜದ ಚಿಹ್ನೆ ಇದ್ದರೆ ಅವರಲ್ಲಿ ಧನಾಭಿವೃದ್ಧಿ ಆಗುತ್ತದೆ. ಅವರು ಅಂದುಕೊಂಡದಕ್ಕಿಂತ ಹೆಚ್ಚಿನ ಧನಾಭಿವೃದ್ಧಿಯನ್ನಾಗಿ, ಹಾಗೂ ಇವರು ಗಟ್ಟಿ ಮನಸ್ಸು, ಯಾವುದಕ್ಕೂ ಮುನ್ನುಗ್ಗಿ ಹೋಗುವಂತಹ ಒಂದು ಎದೆಗಾರಿಕೆ ಇವರಲ್ಲಿ ಕಂಡು ಬರುತ್ತದೆ. ಹಾಗೆ ಯಾವುದು ಈಗ ತ್ರಿಕೋಣ ಆಯ್ತು, ಚತುರ್ಭುಜ ಆಯ್ತು, ಈಗ ಅದರಲ್ಲಿ ಒಂದು ವೃತ್ತಾಕಾರ ಚಿಹ್ನೆ, ಒಂದು ವೃತ್ತಾಕಾರದ ಚಿಹ್ನೆ ಇದ್ದರೆ ನೋಡಿ, ವೃತ್ತಾಕಾರದ ಚಿಹ್ನೆ ಇದ್ದರೆ ಈ ರೀತಿ ವೃತ್ತಾಕಾರದ ಚಿಹ್ನೆ ಇದ್ದರೆ ಇವರಿಗೆ ಅವರು ಮಾಡುವ ಸಾಧನೆಯಿಂದ ಪ್ರಶಸ್ತಿ ಬರುತ್ತದೆ. ಪ್ರಶಸ್ತಿ ಮತ್ತು ಹೆಸರನ್ನು ಪಡೆಯುತ್ತಾರೆ. ಪ್ರಶಸ್ತಿಯೊಂದಿಗೆ ಖ್ಯಾತನಾಮರಾಗುತ್ತಾರೆ ಎಂಬುದರ ಸೂಚನೆ. ಆದರೆ ಅವರಿಗೆ ಎಲ್ಲವೂ ಸಿಕ್ಕಿದರು. ಈಗ ನೋಡಿ ಇಲ್ಲಿ ಈ ರೀತಿಯ ಅಡ್ಡಗೆರೆಗಳಿದ್ದರೆ ಅವರಿಗೆ ಅವಕಾಶಗಳಿದ್ದರೂ ಸಹ ಯಾವ ಕೆಲಸದಲ್ಲೂ ಸ್ಥಿರತೆ ಇರದು. ಅವರು ಮಾಡುವ ಕೆಲಸದಲ್ಲಿ ಎಡವಟ್ಟು ಮಾಡಿಕೊಳ್ಳುತ್ತಾರೆ. ಸ್ಥಿರವಾದ ವರಮಾನವೂ ಇರುವುದಿಲ್ಲ. ಇವರು ತುಂಬಾ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಅಡ್ಡಗೆರೆಗಳಿದ್ದಾಗ ಎಂಬುದನ್ನ ತಿಳಿಯಬೇಕು. ಇದೆಲ್ಲವೂ ಇದ್ದು ಈ ರೀತಿಯ ತೊಂದರೆಗಳಿದ್ದು, ಈಗ ನೋಡಿ ಒಂದು ಕಪ್ಪು ಚುಕ್ಕೆ
ಒಂದು ಕಪ್ಪು ಚುಕ್ಕೆ ಇಲ್ಲಿ ಇದ್ದರೆ, ಒಂದು ಕಪ್ಪು ಚುಕ್ಕೆ ಇದ್ದರೆ, ಆ ಕಪ್ಪು ಚುಕ್ಕೆ ಇದ್ದರೆ ಅವರು ಬಂದ ಅವಕಾಶಗಳೆಲ್ಲವೂ ಅವರಿಗೆ ಕೈತಪ್ಪಿ ಹೋಗಿ ಅವರು ಕಷ್ಟ ಅನುಭವಿಸುವಂತಹ ಸಾಧ್ಯತೆ ಎದುರಾಗಬಹುದು ಎಂಬುದನ್ನ ಇದು ಸೂಚಿಸುತ್ತದೆ. ಅಂದರೆ ಈಗ ನಾವಿವತ್ತು ಹೇಳಿದ್ದು ಯಾವುದು? ಎಲ್ಲವೂ ಸೂರ್ಯ ಪರ್ವಕ್ಕೆ ಸಂಬಂಧಿಸಿದ್ದು. ಸೂರ್ಯರೇಖೆ ಮತ್ತು ಸೂರ್ಯ ಪರ್ವದಲ್ಲಿ ಬರುವಂತಹ ಕೆಲವು ಚಿಹ್ನೆಗಳಿಂದ ಜೀವನದಲ್ಲಿ ಯಾವ ರೀತಿಯ ಪರಿಣಾಮಗಳಾಗುತ್ತದೆ ಎಂಬುದರ ಬಗ್ಗೆ ನಾವು ತಿಳಿದುಕೊಂಡೆವು. ಅದೇ ಇವತ್ತಿನ ಹಸ್ತರೇಖಾ ಸಾಮುದ್ರಿಕೆಯಲ್ಲಿ ನಾವು ತಿಳಿದುಕೊಂಡ ವಿಚಾರಗಳು. ಅಂದರೆ ಕಪ್ಪು ಚುಕ್ಕೆವರೆಗೂ ನಾವು ಇವತ್ತು ಇದನ್ನ ನೋಡಿಕೊಂಡವು. ಅಂದರೆ ಕಪ್ಪು ಚುಕ್ಕೆ ತೊಂದರೆ ಸಮಸ್ಯೆಯನ್ನು ತಂದೊಡ್ಡುತ್ತದೆ, ಅಡ್ಡಗೆರೆಗಳು ಸಮಸ್ಯೆಯನ್ನು ತಂದೊಡ್ಡುತ್ತದೆ. ಆದರೆ ತ್ರಿಕೋಣ ಮತ್ತು ಚತುರ್ಭುಜ ಅಂದರೆ ಚೌಕಾಕಾರದ ಚಿಹ್ನೆಗಳು ಜೀವನದಲ್ಲಿ ಯಶಸ್ಸು, ಹಣ ಎಲ್ಲವನ್ನೂ ತಂದುಕೊಡುತ್ತದೆ. ಯಾರ ಹಸ್ತದಲ್ಲಿ ಇಂತಹ ಚಿಹ್ನೆಗಳಿದೆಯೋ ಎಂಬುದನ್ನ ನಾವು ನೋಡಿ ತಿಳ್ಕೋಬೇಕು. ಇದಲ್ಲದೆ ಇವತ್ತು ನಾವು ನಮ್ಮ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ. ಇದುವರೆಗೂ ನಾವು 19 ನಕ್ಷತ್ರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಯಾವ ಯಾವ ನಕ್ಷತ್ರಗಳನ್ನು ತಿಳ್ಕೊಂಡಿದ್ದೇವೆ ಅಂತ ನಿಮ್ಗೆ ಗೊತ್ತಿದೆ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ, ಉಬ್ಬ, ಉತ್ತರ, ಹಸ್ತ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ ನಕ್ಷತ್ರವರೆಗೆ ನಾವು ತಿಳಿದುಕೊಂಡಿದ್ದೇವೆ. ಅಂದರೆ ಈ ನಕ್ಷತ್ರಗಳ ಬಗ್ಗೆ ನಾವು ಈವರೆಗೆ ತಿಳ್ಕೊಂಡಿದ್ದೇವೆ. ಆ ನಕ್ಷತ್ರದಲ್ಲಿ ಹುಟ್ಟಿದವರಲ್ಲಿ ಕಂಡುಬರುವ ಕೆಲವು ಗುಣಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಒಟ್ಟು 27 ನಕ್ಷತ್ರಗಳಿರೋದು. ಇವತ್ತು 20ನೇ ನಕ್ಷತ್ರ. ಈ ನಕ್ಷತ್ರಗಳೆಲ್ಲವೂ ಮುಗಿದ ಮೇಲೆ ನಾನು ರಾಶಿಗಳ ಬಗ್ಗೆ ನಿಮಗೆ ಹೇಳುತ್ತೇನೆ. ರಾಶಿಗಳ ಗುಣಗಳ ಬಗ್ಗೆ, ಆ ರಾಶಿಯಲ್ಲಿ ಹುಟ್ಟಿದವರಿಗೆ ಏನೇನು ಫಲಗಳನ್ನು ಕಾಣಬಹುದು ಎಂಬುದನ್ನ ಹೇಳ್ತೇನೆ. ಈಗ ಪೂರ್ವಾಷಾಢ ನಕ್ಷತ್ರ. ಇವತ್ತು ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ನೋಡಲು ಉತ್ತಮ ರೂಪವಂತರಾಗಿರುತ್ತಾರೆ. ನೋಡಲು ತುಂಬಾ ಚೆನ್ನಾದ ಸೌಂದರ್ಯ ಇರುವಂತ ವ್ಯಕ್ತಿಗಳಾಗಿರುತ್ತಾರೆ ಎಂದು ನಾವು ತಿಳಿಯಬಹುದು. ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರ ವಿಶಾಲ ಮನಸ್ಸು. ಅವರು ಯಾವಾಗಲೂ ವಿಶಾಲವಾಗಿ ಯೋಚನೆ ಮಾಡ್ತಾರೆ, ವಿಶಾಲವಾದ ರೀತಿಯಲ್ಲಿ ಚಿಂತನೆ ಮಾಡುತ್ತಾರೆ ಎಂಬುದನ್ನ ತಿಳ್ಕೊಳ್ಳಬೇಕು. ಹಾಗೆಯೇ ಅವರು ತುಂಬಾ ದಯಾಶೀಲರು, ಬೇಗನೆ ಅನುಕಂಪ, ಬೇರೆಯವರ ಮೇಲೆ ದಯೆ, ದಾಕ್ಷಿಣ್ಯ ಎಲ್ಲವೂ ಅವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಅದನ್ನು ಅವರು ಮಾಡುವಂತಹ ಇಂತಹ ಕೆಲಸ ಕಾರ್ಯಗಳನ್ನು ನೋಡುವಾಗ ಬೇರೆಯವರಿಗೆ ಆಶ್ಚರ್ಯವಾಗುತ್ತದೆ. ನಗುಮುಖ ಇವರ ಲಕ್ಷಣವಾಗಿರುತ್ತದೆ. ಯಾವಾಗಲೂ ಹಸನ್ಮುಖಿಗಳಾಗಿರುತ್ತಾರೆ ಎಂಬುದು ಮತ್ತೊಂದು ಇವರ ವಿಶೇಷ ಗುಣ ಎಂದು ತಿಳಿಯಬೇಕು. ಇವರು ಮಾಡಿದ್ದು ತಪ್ಪು ಎಂದು ಗೊತ್ತಾದರೆ ಕೂಡಲೇ ಅದನ್ನ ತಿದ್ದಿ ಆಮೇಲೆಂದು ಆ ತರಹ ತಪ್ಪುಗಳನ್ನು ಮಾಡುವುದಿಲ್ಲ. ಅವರಿಗೆ ತಪ್ಪುಗಳ ಬಗ್ಗೆ ತುಂಬಾ ಎಚ್ಚರವಾಗಿರುತ್ತಾರೆ ಎಂಬುದು ಮತ್ತೊಂದು ಗುಣವಾಗಿದ್ದೆ. ಇವರಿಗೆ ಗೆಳೆಯರ ಬಳಗ ತುಂಬಾ ಹೆಚ್ಚು. ಇವರಿಗೆ ಹೆಚ್ಚು ಜನ ಫ್ರೆಂಡ್ಸ್ ಇರುತ್ತಾರೆ. ಇವರು ಎಲ್ಲರನ್ನೂ ತನ್ನ ಗೆಳೆಯರೆಂದೇ ತಿಳಿದುಕೊಂಡು ಅವರೊಂದಿಗೆ ಇವರು ಬೆರೆಯುತ್ತಾರೆ, ಮಾತನಾಡುತ್ತಾರೆ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾರೆ. ಇವರಿಗೆ ದೇವರಲ್ಲಿ ಹೆಚ್ಚಿನ ನಂಬಿಕೆ ಇರುವುದರಿಂದ ಇವರು ಯಾವುದೇ ಕೆಲಸ ಕಾರ್ಯಗಳಲ್ಲೂ ದೇವರನ್ನ ಪೂಜಿಸಿಯೇ ಶುರು ಮಾಡುತ್ತಾರೆ. ದೇವರ ಬಗ್ಗೆ ಯಾರಾದರೂ ವಿರುದ್ಧವಾಗಿ ಮಾತನಾಡಿದರೆ ಇವರಿಗೆ ಸಹಿಸಿಕೊಳ್ಳುವಂತಹ ಸಹನೆ ಇರುವುದಿಲ್ಲ. ಇವರು ಅಂಥವರನ್ನು ಕಂಡ ತುಂಡವಾಗಿ ಬೈಯುತ್ತಾರೆ. ಇವರಿಗೆ ದೇವರಲ್ಲಿ ಅಪಾರವಾದ ಭಕ್ತಿ ಇದೆ. ಹಾಗೆಯೇ ಅನ್ಯಾಯ ಅಧರ್ಮದ ಬಗ್ಗೆ ಅವರು ಎಂದೂ ಯೋಚಿಸುವುದಿಲ್ಲ. ಇವರು ಜೀವನದಲ್ಲಿ ಈ ರೀತಿಯಲ್ಲಿ ಅವರು ಜೀವನವನ್ನ ಮುಂದುವರಿಸುವರು. ಇವರಲ್ಲಿ ಹಸನ್ಮುಖಿಗಳಾದ ಇವರನ್ನು ಎಲ್ಲರೂ ಇಷ್ಟಪಡುವಂತಹ ರೀತಿಯಲ್ಲಿ ಇವರು ವ್ಯವಹರಿಸುತ್ತಾರೆ. ಇವರ ದೈಹಿಕ ರೂಪವೂ ಸಹ ಜನರಿಗೆ ಇಷ್ಟವಾದ ರೀತಿಯಲ್ಲಿರುತ್ತದೆ ಎಂಬುದು ಸಾಮಾನ್ಯವಾದಂತಹ ಗುಣಗಳು. ಇನ್ನು ಮುಂದಿನ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳಬಹುದು. ಹಾಗೆಯೇ ಅವರ ನಕ್ಷತ್ರ ನೋಡಿ ಅಥವಾ ಜಾತಕ ನೋಡಿ ಅಥವಾ ರಾಶಿ ನೋಡಿ ಯಾವುದೇ ವ್ಯಕ್ತಿಯ ಭವಿಷ್ಯ ಹೇಳಬೇಕಾದರೆ
ಅವರು ಹುಟ್ಟಿದ ಸಮಯ ನಿಖರವಾಗಿರಬೇಕು. ಹಾಗೆಯೇ ಅವರ ದಿನಾಂಕವೂ ಹುಟ್ಟಿದ ದಿನಾಂಕವೂ ಸರಿಯಾಗಿ ತಿಳಿದಿರಬೇಕು. ಹಾಗೆಯೇ ಅವರು ಹುಟ್ಟಿದ ಊರು ಸಹ ಗೊತ್ತಿರಬೇಕು. ಆಗ ಮಾತ್ರ ಅವರ ನಿಖರವಾದ ಭವಿಷ್ಯ ಹೇಳಲು ಸಾಧ್ಯ. ಇಲ್ಲದಿದ್ದರೆ ಭವಿಷ್ಯ ಹೇಳಿದರು ಅಥವಾ ಅವರು ಮಾಡುವಂತಹ ಕೆಲವು ಮುಹೂರ್ತ ಕೆಲಸಗಳನ್ನ ಅವರು ಮನೆ ಕಟ್ಟುವಾಗ, ಮನೆ ಕಟ್ಟಿಸಲು ಇರುವಂತಹ ಮುಹೂರ್ತ ಹೇಳುವಾಗ ನಕ್ಷತ್ರ ಇರಲೇಬೇಕು, ಆ ನಕ್ಷತ್ರ ನೋಡಬೇಕು. ಮದುವೆಗೂ ಆ ನಕ್ಷತ್ರ ಅವಶ್ಯಕತೆ ಇದೆ. ಜಾತಕ ನೋಡಿ ಅವರ ಹೊಂದಾಣಿಕೆ, ವಧುವರರ ಹೊಂದಾಣಿಕೆಯನ್ನು ನೋಡಬೇಕಾದ್ರೂ ನಕ್ಷತ್ರ ಅವಶ್ಯಕತೆ ಇದೆ. ಅದಕ್ಕೆ ಅವರು ಹುಟ್ಟಿದ ಸಮಯ ನಿಖರವಾಗಿರಬೇಕು ಹಾಗೂ ಹುಟ್ಟಿದ ದಿನಾಂಕವೂ ಸರಿಯಾಗಿರಬೇಕು. ಇದೆಲ್ಲವೂ ಇದ್ದರೆ ಮಾತ್ರ ಅದನ್ನು ಜಾತಕ ನೋಡಿ ಅವರಿಗೆ ಬೇಕಾದ ಕೆಲಸ ಕಾರ್ಯಗಳನ್ನು ಮಾಡಿಸಲು ಸಾಧ್ಯ. ಇಲ್ಲದೇ ಇದ್ದರೆ ಸುಮ್ಮನೆ ನೀವು ಹೇಳಿಸಬಹುದೇ ಹೊರತು ಅದರಿಂದ ಉಪಯೋಗ ಇರುವುದಿಲ್ಲ. ಹೇಳಿದ್ದೊಂದು ಮಾಡುವುದು ಮತ್ತೊಂದಾಗುತ್ತದೆ. ಹಾಗೆ ಅವರ ಜೀವನದಲ್ಲಿ ಘಟನೆಗಳು ಬೇರೆ ಬೇರೆಯಾಗಿ ನಡೆಯಬಹುದು. ಹೇಳಿದ್ದು ಬೇರೆ ಆಗಬಹುದು, ಅವರು ಅನುಭವಿಸುವ ರೀತಿಯೇ ಬೇರೆ ಆಗಿರುತ್ತೆ. ಆದುದರಿಂದ ಅಂತಹ ದಿನಾಂಕ ಮತ್ತು ಹುಟ್ಟಿದ ಸಮಯ ಗೊತ್ತಿಲ್ಲದವರು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಿಂದ ತಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಬಹುದು. ತಮ್ಮ ಮದುವೆಗೆ ಅಥವಾ ಇನ್ನಿತರೆ ಯಾವುದೇ ಕೆಲಸ ಕಾರ್ಯಗಳು ಬೇಕಾದ ಮುಹೂರ್ತವನ್ನು ಸಹ ಇದನ್ನು ನೋಡಿ ನಿರ್ಧರಿಸಬಹುದು. ಅದಕ್ಕೆ ಅಂಗೈ ಭಾಷೆ ಅಥವಾ ಕೈಯಲ್ಲಿನ ಲಿಪಿಯನ್ನ ಸರಿಯಾಗಿ ಗೊತ್ತಿರಬೇಕು. ಅದಕ್ಕೆ ಇಂತಹ ವಿಚಾರಗಳು, ಇವತ್ತು ಹೇಳಿದಂತಹ ವಿಚಾರಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿ ಅವರು ಯಾವ ನಕ್ಷತ್ರ, ಯಾವ ರೀತಿಯಲ್ಲಿ ಇರ್ತಾರೆ, ಅವರ ಜೀವನ ಯಾವ ರೀತಿ ಇರ್ತಾರೆ ಎಂಬುದನ್ನೆಲ್ಲವನ್ನು ತಿಳಿದುಕೊಂಡು ಜೀವನದಲ್ಲಿ ಏನೇನಾಗುತ್ತದೆ ಎಂಬುದನ್ನು ತಿಳಿಯಬಹುದು. ಆಸಕ್ತಿ ಇದ್ದವರು ಯಾವ ರೀತಿಯಲ್ಲಿ ಭವಿಷ್ಯ ತಿಳಿಯಲು ಆಸಕ್ತಿ ಇದೆಯೋ ಆ ರೀತಿಯಲ್ಲಿ ತಿಳಿದುಕೊಳ್ಳಲು ಅವರವರಿಗೆ ಬಿಟ್ಟ ವಿಚಾರ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯವನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಸಂತೋಷಕರ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಭವಿಷ್ಯ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯುವಂತಹ ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೀತದೆ, ಏನೇನು ನಡೆದಿದೆ, ಮುಂದೆ ಏನಾಗುತ್ತದೆ, ಬರುವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದು ಹೇಗೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸಲಾಗುವುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.